ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಕೇಸ್ ಏನಿದೆ. ಈಗ ಸಿಐಡಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಶಿವಾನಂದ ನೀಲಣ್ಣವರಿಗೆ ಸೇರಿದಂತ 15 ಅಕೌಂಟ್ಗಳು ಈಗ ಪತ್ತೆಯಾಗಿದೆ. ಒಂದೊಂದು ಅಕೌಂಟ್ನಲ್ಲಿ ಕೋಟ್ಯಂತರ ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಕೇಸ್ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಶಿವಾನಂದ ನೀಲಣ್ಣವರಿಗೆ ಸೇರಿದಂತ 15 ಅಕೌಂಟ್ಗಳು ಪತ್ತೆಯಾಗಿದೆ. ಒಂದೊಂದು ಅಕೌಂಟ್ ಅಲ್ಲೂ ಕೂಡ ಕೋಟ್ಯಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಅದು ಪತ್ತೆಯಾಗಿರುವಂತದ್ದು. ಆ 15 ಅಕೌಂಟ್ಗಳನ್ನ ಫ್ರೀಸ್ ಮಾಡಿ ತನಿಖೆಯನ್ನ ಶುರು ಮಾಡಿದ್ದಾರೆ ಸಿಐಡಿ ತಂಡ. ಬ್ಯಾಂಕ್ ಅಕೌಂಟು ಹಣ ವರ್ಗಾವಣೆ ಜಾಡು ಹಿಡಿದಿರುವಂತದ್ದು ತಂಡ. ಹಣ ವರ್ಗಾವಣೆ ಬಗ್ಗೆ ಮಾಹಿತಿಯನ್ನ ಬ್ಯಾಂಕ್ ಅಧಿಕಾರಿಗಳು ನೀಡಿದ್ದಾರೆ. ಯಾಕೆ ಬ್ಯಾಂಕ್ ಅಧಿಕಾರಿಗಳು ಮಾಹಿತಿ ನೀಡಲ್ಲ ಅನ್ನೋ ತನಿಖೆ ಆರಂಭ ಆಗಿದೆ. ತನಿಖೆ ವೇಳೆ ನೀಲಣ್ಣವರ್ ಅಕೌಂಟ್ಗಳು ಹೈಡ್ ಆಗಿರೋದು ಬೆಳಕಿಗೆ ಬಂದಿದೆ. 15 ಅಕೌಂಟ್ಗಳು ಯಾರಿಗೂ ಕೂಡ ಡಿಸ್ಪ್ಲೇ ಆಗದೆ ಇರುವಂತೆ ಹೈಡ್ ಮಾಡಲಾಗಿತ್ತು. ಇದು ಖತರ್ನಾಕ್ ಪ್ಲಾನ್ ಮಾಡಿರುವಂತದ್ದು. 5 ಬ್ಯಾಂಕ್ಗಳಿಗೆ ನೋಟಿಸ್ ನೀಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಸ್, ಈಗ ಬ್ಯಾಂಕ್ ಅಧಿಕಾರಿಗಳು ಸಿಬ್ಬಂದಿಗಳು ಯಾರ್ಯಾರು ಶಾಮೀಲಾಗಿದ್ದಾರಾ ಈ ಒಂದು ಕೇಸ್ನಲ್ಲಿ ಅನ್ನುವಂಥದ್ದನ್ನ ಕಲೆ ಹಾಕ್ತಾರೆ ಅಧಿಕಾರಿಗಳಿವಾಗ. ಸಿಐಡಿ ಅಧಿಕಾರಿಗಳ ಕೈಗೆ ಸಿಕ್ಕಾಯ್ತು ಈ ಕೇಸ್. ಚುರುಕುಗೊಳಿಸಿದ್ದಾರೆ ತನಿಖೆಯನ್ನ. ಒಂದಲ್ಲ, ಎರಡಲ್ಲ, 3, 4, 5 ಅಲ್ಲ, 15 ಅಕೌಂಟ್ಗಳು. ಈ ವ್ಯಕ್ತಿಯ ಹೆಸರಲ್ಲಿ ಇರುವಂತ ಅಕೌಂಟ್ಗಳು. ಅದರಲ್ಲಿ ಒಂದಲ್ಲ, ಎರಡಲ್ಲ, ಕೋಟಿ ಕೋಟಿ ರೂಪಾಯಿ ವರ್ಗಾವಣೆ ಆಗಿರುವಂತದ್ದು ಕೂಡ ಪತ್ತೆಯಾಗಿದೆ. ಈಗ ಗೊತ್ತಾಗ್ತಾ ಹೋಗುತ್ತೆ, ಬ್ಯಾಂಕ್ಗಳಲ್ಲಿ ಫ್ರೀಸ್ ಆಗಿದೆ. ಅಕೌಂಟ್ ಫ್ರೀಸ್ ಆಗಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಹೊರಗೆ ಬರದೇ ಇರುವಂತೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು, ಡಿಸ್ಪ್ಲೇ ಆಗದೆ ಇರುವಂತ ಹೈಡ್ ಮಾಡಲಾಗಿರುವಂತದ್ದು. ಈಗ ಗೊತ್ತಾಗ್ತಾ ಹೋಗುತ್ತೆ ಇದರಿಂದ ಯಾರ್ಯಾರ ಕೈವಾಡವಿದೆ ಅಂತ ಪತ್ತೆ ಹಚ್ಚೋಕೆ ಮುಂದಾಗಿರುವಂತದ್ದು ಸಿಐಡಿ ಅಧಿಕಾರಿಗಳು. 4,500 ಕೋಟಿ ರೂಪಾಯಿ ವಂಚನೆ ಮಾಡಿರುವಂತದ್ದು. ಈ ಪ್ರಕರಣವನ್ನ ಈಗ ಚುರುಕುಗೊಳಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾರೆ. ಎಸ್ ಅಜಯ್, ಈಗ ಈ ವ್ಯಕ್ತಿಯ ಬಂಡವಾಳ, ಇವನ ಹಿಂದೆ ಇರುವಂತವರ ಬಂಡವಾಳವನ್ನ ಭೇದಿಸುವಲ್ಲಿ ಈಗ ಯಶಸ್ವಿ ಆಗೋದಂತ ಹೆಜ್ಜೆಯನ್ನ ಇಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ? ಅಜಯ್, ಕೇಳಿಸ್ತಿದ್ಯಾ ಧ್ವನಿ? ಗಾಯತ್ರಿ, ಖಂಡಿತ. ಬೆಳಗಾವಿಯಲ್ಲಿ 4,500 ಈಗಾಗಲೇ ಸಿಐಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ನಂತರ ಇದೊಂದು 4,500 ಕೋಟಿ ಬೃಹತ್ ವಂಚನೆ ಪ್ರಕರಣ ಆಗಿರೋದ್ರಿಂದಾಗಿ ಪ್ರಮುಖ ಆರೋಪಿಯನ್ನ 14 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಸಿಐಡಿ ಅಧಿಕಾರಿಗಳು. ಆದ್ರೆ ನ್ಯಾಯಾಧೀಶರು 10 ದಿನಗಳ ಕಾಲ ಒಂದು ಕಸ್ಟಡಿಗೆ ಕೊಟ್ಟು ತನಿಖೆಯನ್ನ ಮಾಡೋದಕ್ಕೆ ಕೂಡ ಸೂಚನೆಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಈಗಾಗಲೇ ಸಿಐಡಿ ಅಧಿಕಾರಿಗಳು ಬೆಳಗಾವಿಯಲ್ಲೇ ಇದ್ದು ಆತನನ್ನ ಈ ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆಯ ಒಳಗಾಗಿ ಆತನನ್ನ ಬೆಂಗಳೂರಿನ ಒಂದು ಮೇನ್ ಬ್ರಾಂಚ್ ಸಿಐಡಿ ಕಚೇರಿಗೆ ತಂದು ಆತನನ್ನ ತನಿಖೆ ಮಾಡೋದಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸ್ನವರು ಒಂದು ಏನು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ ಬೃಹತ್ ಹಗರಣದ ಬಗ್ಗೆ ಕಿಂಚಿಂಚು ಮಾಹಿತಿಯನ್ನ ಕೆದಕುವಂತ ಕೆಲಸ ಮಾಡ್ತಾ ಇದ್ರು. ನಂತರ ರಾಜ್ಯ ಸರ್ಕಾರ ಇದನ್ನ ದೊಡ್ಡ ಮಟ್ಟದ ಹಗರಣ ಆಗಿರೋದ್ರಿಂದಾಗಿ ಈ ಒಂದು ವಿಚಾರವನ್ನ ಅಂದ್ರೆ ಸಿಐಡಿ ಅಂಗಳಕ್ಕೆ ತೆಗೆದುಕೊಂಡು ಹೋಗಿತ್ತು. ಸಿಐಡಿ ಅಧಿಕಾರಿಗಳು ಕೂಡ ಈಗಾಗಲೇ ಈ ಹಿಂದೆ ಪೊಲೀಸ್ನವರು ವಿಚಾರಣೆ ಮಾಡಿದಂತ ದಾಖಲೆಗಳನ್ನ ಕೂಡ ಸಂಪೂರ್ಣವಾಗಿ ಕೇಸ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ತನಿಖೆನ ಮಾಡುವಂತ ಸಂದರ್ಭದಲ್ಲಿ ಈತ ಬರೋಬ್ಬರಿ 15 ಅಕೌಂಟ್ಗಳನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಈ ಶಿವಾನಂದ್ಗೆ ಸೇರಿದಂತ ಅಕೌಂಟ್ಗಳನ್ನ ಸೀಸ್ ಕೂಡ ಮಾಡಲಾಗಿದೆ. ಅಲ್ಲಿ ಪ್ರತಿಯೊಂದು ಬ್ಯಾಂಕ್ ಖಾತೆಯಲ್ಲೂ ಕೂಡ ಎಸ್, ಥ್ಯಾಂಕ್ ಯು ಅಜಯ್. ಟೆಕ್ನಿಕಲ್ ಇಶ್ಯೂ ಆಯ್ತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಹೋಗ್ತಾ ಇದ್ರು, ಈಗ ಸಿಐಡಿ ಕೈಗೆ ಸಿಕ್ಕಿರುವಂತದ್ದು ಈ ಪ್ರಕರಣ. ಯಾವುದೇ ಕಾರಣಕ್ಕೂ ಕೂಡ ಇದರ ಹಿಂದಿನ ಜಾಲವನ್ನ ಪತ್ತೆ ಹಚ್ಚದೆ ಬಿಡೋದಿಲ್ಲ ಸಿಐಡಿ ಅಧಿಕಾರಿಗಳು. ಈ ವ್ಯಕ್ತಿಯ ಹಿಂದೆ ಇದ್ದಿದ್ದಂತಹ ಓಂಕಾರ ಅನ್ನುವಂಥವನು ನಿನ್ನೆ ಸಿಕ್ಕಿಬಿದ್ದಿದ್ದಾನೆ. ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇನ್ನು ಮೇಲೆ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಯಾರು ಪ್ರಭಾವಿ ವ್ಯಕ್ತಿಗಳು ಈ ಹಿಂದೆ ಇದ್ದಾರಾ, ಎಲ್ಲವನ್ನ ಪತ್ತೆ ಹಚ್ಚುತ್ತಾ ಹೋಗ್ತಾರೆ. 15 ಅಕೌಂಟು ಎಲ್ಲವೂ ಕೂಡ ಫ್ರೀಸ್ ಆಗಿದೆ, ಲಾಕ್ ಆಗಿದೆ. ಯಾವುದೇ ರೀತಿಯಾದಂತಹ ಮಾಹಿತಿ ಹೊರಗೆ ಹೋಗಬಾರ್ದು ಅನ್ನುವಂಥದ್ದನ್ನ ಪ್ಲಾನ್ ಮಾಡಿ
ಹೈಡ್ ಮಾಡಿದ್ದಾರೆ. ಈಗ ಬಿಡ್ತಾ ಇಲ್ಲ ಸಿಐಡಿ ಅಧಿಕಾರಿಗಳು. ಬೆಂಗಳೂರಿಗೆ ಕರ್ಕೊಂಡು ಬಂದು ತಮ್ಮ ಕಚೇರಿಯಲ್ಲಿ ಈ ಮಾಹಿತಿಯನ್ನ ಕಲೆ ಹಾಕುವಂತದ್ದನ್ನ ಅಥವಾ ಬ್ಯಾಂಕ್ಗಳಲ್ಲಿ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲವನ್ನ ಕಲೆ ಹಾಕೋದ್ರಲ್ಲಿ ಮುಂದಾಗಿದ್ದಾರೆ ಅಧಿಕಾರಿಗಳು.